ಸ್ಟಿಂಗ್ ಅಂತ ಬಂದಾವ. ಇವು ಪೆಪ್ಸಿ ಕುಡಿತಾವ ಸಣ್ಣ ಇದ್ದಾಗ, ಮುಂದೆ ದೊಡ್ಡ ಆದ್ಮ್ಯಾಗ ದೊಡ್ಡ ಬಾಟ್ಲಿ ಹಿಡಿತಾವ. ಸಣ್ಣ ಇದ್ದಾಗ ಇವೇನು ಅಡಿಕೆ ಚೀಟ ತಿಂತಾವ, ಮುಂದೆ ದೊಡ್ಡ ಆದ್ಮ್ಯಾಗ ಸ್ಟಾರ, ವಿಮಲ, ಕಣಕಣದಲ್ಲೂ ಕೇಸರಿ ಇವು ತಿಂತಾವ. ಅದರ ಸಲುವಾಗಿ ಮಕ್ಕಳಿಗೆ ಒಳ್ಳೆ ಆಹಾರವನ್ನು ತಿನ್ನುವಂಥ ಸಂಸ್ಕೃತಿಯನ್ನು ನಾವೆಲ್ಲರೂ ಸಹಿತ ಕಲಿಸ್ಬೇಕು. ಕಡಕ್ ರೊಟ್ಟಿ ತಿನ್ನಬೇಕು ಮಕ್ಕಳು. ಈಗೆಲ್ಲ ಪಿಜ್ಜಾ, ಬರ್ಗರ, ಪಾನಿಪುರಿ ಅಂತ ಇವೆಲ್ಲ ತಿಂದು ತಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳಕತ್ತಾವ. ಈ ಎಲ್ಲ ಊರಾಗ ಇದೊಂದು ಕವಿತೆ ಹೇಳತ್ತಿರ್ತೇನೆ, ಈ ಊರಾಗ ಹೇಳಿರ್ಬೋದು. ಒಂದು ಕವಿತೆ ಏನಂತಂದ್ರ ಆಧುನಿಕ ಕವಿ ಬರದಾನೆ. ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಗುಂಡು, ಅದನ್ನ ತಿಂದ ನಮ್ಮ ಅಜ್ಜ ಆಗಿದ್ದ ಗುಂಡು ಗುಂಡು. ನಮ್ಮವ್ವ ಮಾಡುತ್ತಿದ್ದಳು ಬಿಳಿಜೋಳ ರೊಟ್ಟಿ, ಅದನ್ನ ತಿಂದ ನಮ್ಮ ಅಪ್ಪ ಆಗಿದ್ದ ಜಗದ ಜಟ್ಟಿ. ನಮ್ಮವಳು ಮಾಡಕತ್ತಾಳು ಇಡ್ಲಿ ಸಾಂಬಾರ್ ವಡ, ಅದನ್ನ ತಿಂದ ನಾನಾಗಿನ ಪ್ಲಾಸ್ಟಿಕ್ ಕೊಡ ಅಂತ ಒಬ್ಬ ಕವಿ ಬರದ. ಹಂಗಾಗ್ಯದ ಇವತ್ತಿನ ಆರೋಗ್ಯ ಪದ್ಧತಿ. ಅದರ ಸಲುವಾಗಿ ಗಟ್ಟಿ ಮುಟ್ಟು ರೊಟ್ಟಿ ತಿಂದ ಏನು ಮನಿ ಒಳಗೆ ಇನ್ನ ಹಾಲು ಕುಡಿಸಿ ಮಕ್ಕಳನ್ನ ಆರೋಗ್ಯವಂತರನ್ನಾಗಿ ನೀವೆಲ್ಲರೂ ಸಹಿತ ಮಾಡ್ರಿ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಒಂದನೇದು ಆರೋಗ್ಯ ಚಲೋ ಇರ್ಬೇಕು, ಎರಡನೇದೇನು ಸಂಪತ್ತು. ಮತ್ತು ನಾವು ಬದುಕಬೇಕಾಗಿತ್ತಂದ್ರೆ ಸಂಪತ್ತು ಬೇಕಾ? ಸಂಪತ್ತಂದ್ರೆ ಏನು? ಆಸ್ತಿ, ಮನಿ, ಕಾರ, ರೊಕ್ಕ, ಬಂಗಾರ, ಇವಕ್ಕೆಲ್ಲ ಏನಂತ ಕರಿತೇವತ್ತಂದ್ರೆ ನಾವು ಸಂಪತ್ತು ಅಂತ ಕರಿತೇವೆ. ನಮ್ಮ ಜೀವನದೊಳಗೆ ಇವು ಬೇಕಾ? ಮತ್ತು ಇವು ಇರ್ಲಿಕ್ಕಂದ್ರೂ ನಡೆಯಂಗಿಲ್ಲ. ಇವತ್ತಿನ ದಿನಮಾನದೊಳಗೆ ನಿನ್ನ ಹತ್ರ ಇವಿತ್ತು ಅಣ್ಣ ತಮ್ಮ ಅಂತಾರ, ಬೀಗ್ರಂತಾರ, ಇವ್ರು ನಮ್ಮವ್ರ ಅಂತಾರ. ನಿನ್ನ ಹತ್ರ ಏನ್ರ ಸಂಪತ್ತು ಅನ್ನೋದು ಇರ್ಲಿಲ್ಲ ಅಂತಂದ್ರೆ ಇದ್ದು ಮನ್ಯಾನವ್ರ ನೀ ಯಾರ ಅಂತ ಕರೀತಾರ. ಅಂತ ದಿನಮಾನದೊಳಗೆ ನಾವೆಲ್ಲರೂ ಸಹಿತ ಇವತ್ತು ಬದುಕ್ತಾ ಇದ್ದೇವೆ. ಆದ್ರೆ ಸಂಪತ್ತು ಎದಕ್ಕೆ ಬೇಕಂತಂದ್ರೆ ನಾವು ಸಂತೃಪ್ತಿಯಿಂದ ಬದುಕಾಕ ಸಂಪತ್ತು ಬೇಕ. ಆದ್ರೆ ನಾವೆಲ್ಲ ಹೆಂಗ್ ಬದುಕಾಕತ್ತೇವತ್ತಂದ್ರ ಸಂತೃಪ್ತಿ ಜೀವನವನ್ನ ಹಾಳು ಮಾಡಿಕೊಂಡು ಬರೀ ಸಂಪತ್ತಿನಿಂದ ಬೆನ್ನತ್ತಿ ನಮ್ಮ ಸಂತೃಪ್ತಿ ಜೀವನವನ್ನ ನಾವೆಲ್ಲರೂ ಸಹಿತ ಹಾಳು ಮಾಡ್ಕೊಳ್ತಾ ಇದ್ದೇವೆ. ಸಂಪತ್ತ ನಮಗೆಲ್ಲ ಅಲ್ಲ. ಆ ಸಂಪತ್ತಿನಿಂದ ಏನಾಗಕತ್ತದ ಅಂತಂದ್ರೆ ಅಣ್ಣ ತಮ್ಮ ದೂರ ಆಗಕತ್ತಾವ. ಒಂದ್ ಮನೆ ಇದ್ದಿದ್ದು ಎರಡು ಮನೆ ಆಗಕತ್ತಾವ ಇವತ್ತಿನ ದಿವಸ. ಸಂಪತ್ತಿನಿಂದ ಗಂಡ ಹೆಂಡತಿ ದೂರ ಆಗಕತ್ತಾರ. ಸಂಪತ್ತಿನಿಂದ ಅಣ್ಣ ತಮ್ಮ ಎಲ್ಲರೂ ಸಹಿತ ಇವತ್ತಿನ ದಿವಸ ದೂರ ಆಗ್ತಾ ಇದ್ದಾರೆ. ಸಂಬಂಧದ ಮುಂದೆ ಯಾವ ರೊಕ್ಕನೂ ಅಲ್ರಿ. ಒಮ್ಮೆ ಸಂಬಂಧ ಕಳ್ಕೊಂಡೇವತ್ತಂದ್ರೆ ರೊಕ್ಕ ಕಳೆದ್ರು ಒಳ್ಳೆ ಸಿಗ್ತದ. ಆದ್ರೆ ಒಂದು ಸತ ದುಡ್ಡಿಗೋಸ್ಕರ ನಾವು ಸಂಬಂಧವನ್ನ ಹಾಳು ಮಾಡ್ಕೊಂಡೇವತ್ತಂದ್ರೆ ಒಳ್ಳೆ ಆ ಸಂಬಂಧ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಸಂಪತ್ತು ಬೇಕಾ? ಆದ್ರೆ ಅದು ಎದಕ್ಕೆ ಬೇಕಂತಂದ್ರೆ ನಾವು ಬದುಕಾಕ ಸಂಪತ್ತು ಬೇಕು. ಆದ್ರೆ ಸಂಪತ್ತು ನಮಗೆಲ್ಲ ಅಲ್ಲ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಂಡು ಈಗ ನೋಡ್ರಿ, ಒಂದ್ ಸ್ವಲ್ಪ ಏನ್ರ ಸಂಪತ್ತು ಮನುಷ್ಯ ಗಳಿಸಿದ ಅಂತಂದ್ರ ನನ್ನ ಮುಂದ್ಯಾರ ಅಂತ ಸೊಕ್ಕಿಲಿ ಅಡ್ಡಾಡ್ತಾನ. ಹೌದಿಲ್ಲ? ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು. ನಾ ಎಲ್ಲ ಊರಾಗ ಹೇಳ್ತಿರ್ತೇನೆ. ಅದು ಯಾರು ಭಾಳ ಸೊಕ್ಕಿನಿಂದ ರೊಕ್ಕ ಗಳಿಸಿದ ಮ್ಯಾಗ ಏನ್ರ ಗಳಿಸಿದ ಮ್ಯಾಗ ನನ್ನ ಮುಂದ್ಯಾರ ಅಂತಾರ. ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು, ಗಪ್ಪ ಹಾಕಾರ. ಏನು ಉತ್ತರ ಹೇಳ್ಬೇಕು? ನನ್ನ ಮುಂದ್ಯಾರ ಅಂದವ್ರ ಮುಂದೆ 3 ಗುಂಡ್ಲೆ 6. ಗೊತ್ತಾತ ಇಲ್ಲ? ಒಂದಿಸ್ ಮಂದಿ ಟ್ಯೂಬ್ ಲೈಟ್ ಇದ್ದಂಗೆ ಅದಾವು, ಒಂದಿಸ್ ಮಂದಿ ಫೋಕಸ್ ಲೈಟ್ ಇದ್ದಂಗೆ ಅದಾವ. ಜಲ್ದಿ ಅರ್ಥಂಗ 3 ಗುಂಡ್ಲೆ 6 ಅಂದ್ರೆ ಏನು? ಯಾರು ಸೊಕ್ಕಿನಿಂದ ನನ್ನ ಮುಂದೆ ಯಾರು ಅಂತಾರಲ್ಲ ಅವ್ರಿಗೆ 3 ಗುಂಡ್ಲೆ 6 ಯಾಕೆ ಅನ್ನಬೇಕಂತಂದ್ರೆ ಇವತ್ತು ನೀ 8 ಕೋಟಿ ಗಟ್ಲೆ ಗಳಿಸಿರ್ಬೋದು. ಆದ್ರೆ ನೀ ಸತ್ತ ಮೇಲೆ 8 ಜಾಗದಾಗ ಅಗಿತಾರ ಅಂದ್ರೆ 3/6 ಅಷ್ಟ ಜಾಗದಾಗ ನಿನ್ನ ಅಗಿತಾರ ಅಂತಕ್ಕಂಥ ಸತ್ಯವನ್ನ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ಇವತ್ತು ನಾವು 8 ಆಸ್ತಿ ಗಳಿಸಿರ್ಬೋದು. ಎಲ್ಲರದ ಪರ್ಮನೆಂಟ್ ಆಸ್ತಿ ಎಟ್ರಿ? 3/6. ಇವತ್ತು ನೀ ಜಮಖಂಡಿ ಸಿಟಿಯಾಗ 30-40 ಸೈಟ್ ತಗೊಂಡಿರ್ಬೋದು. 8 ಕೋಟಿ ಗಟ್ಲೆ ಆಸ್ತಿ ಗಳಿಸಿರ್ಬೋದು. ಪರ್ಮನೆಂಟ್ ಸೈಟ್ ನಮ್ದು 3/6. ಅವ ಶ್ರೀಮಂತ ಆಗಲ್ಯಾಕ ಬಡವಾಗಲ್ಯಾಕ ಎಲ್ಲರದು ಪರ್ಮನೆಂಟ್ ಆಸ್ತಿ ಅಂತಂದ್ರೆ ಅದು 3/6 ಅಂತಕ್ಕಂಥ ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡು ಅದಕ್ಕೆ ಮಣ್ಣಿಗೋಸ್ಕರ ಯಾರು ಜಗಳಾಡಕ್ ಹೋಗ್ಬೇಡ್ರಿ. ಚಂದ ಪ್ರೀತಿಯಿಂದ ಬದುಕ್ರಿ. ಯಾಕಂದ್ರೆ ಅಣ್ಣ ತಮ್ಮ ಜಗಳಾಡಕತ್ರು. ಅಣ್ಣ ಅಂತಾನೆ ಈ ಜಾಗ ನನ್ನ ಜಾಗಿದು,
ಇದು ಅಳತಿ ಒಳಗ ನನ್ನ ಒಳಗ ಬಂದದ, ಇದು ಉತ್ತಾರಿ ಒಳಗ ನನ್ನ ಹೆಸರದ, ಈ ಜಾಗ ನಂದು ಅಂತ ಅಣ್ಣ ಅಂತಾನ, ತಮ್ಮ ಅಂತಾನ, ಇದು ನಿಂದಲ್ಲ ಮಗನ, ಇದು ನನ್ನ ಜಾಗ ಐತಿ ಅಂತ ತಿಳ್ಕೊಂಡು ಆ ಒಡ್ಡ ಈ ಕಡೆ ಅವ ಹಾಕೊಳಕತ್ತಾನ, ಈ ಕಡೆ ಒಡ್ಡ ಇವ ತಮ್ಮ ಹಾಕೊಳಕತ್ತಾನ, ಅಣ್ಣ ಅಂತಾನ. ಇದು ಕೆಟ್ರ ಲಕ್ಷ ಕಿಮ್ಮತ್ ಕಟ್ಬಿಡು, ಒಟ್ಟು ಈ ಜಾಗ ನನಗ ಬೇಕತ್ತ ಅಣ್ಣ ಅಂತಾನ. ತಮ್ಮ ಅಂತಾನ, 8 ಲಕ್ಷ ಅಲ್ಲ 8 ಕೋಟಿ ರೂಪಾಯಿ ಕಿಮ್ಮತ್ ಕಟ್ಟು, ಒಟ್ಟು ಈ ಭೂಮಿ ನನಗ ಬೇಕತ್ತ ತಮ್ಮ ಅಂದ. ಅಣ್ಣ ತಮ್ಮ ಲಕ್ಷ ಕೋಟಿ ರೂಪಾಯಿ ಕಿಮ್ಮತ್ ಕಟ್ಟಕತ್ರು, ಆದ್ರ ಆ ಭೂಮಿ ನಗತಾ ನಗತಾ ಒಂದು ಮಾತು ಹೇಳ್ತದ. ಏನ್ ಹೇಳ್ತದ ಅಂದ್ರ, ಮಕ್ಕಳ ಅಣ್ಣ ತಮ್ಮ ಇವತ್ತು ನನಗೋಸ್ಕರ 8 ಲಕ್ಷ ಕೋಟಿ ರೂಪಾಯಿ ಕಿಮ್ಮತ್ ಕಟ್ತಿರಿ ಕಟ್ರಿ, ಆದ್ರ ಒಂದಲ್ಲ ಒಂದು ದಿನ ನಿಮ್ನ ಕಿಮ್ಮತ್ತಿಲ್ಲಾರ್ದಂಗ ಒಳಗಾಕಿ ಮ್ಯಾಗ ನಾನ ಕುಂದ್ರವದೀನಿ ಮಕ್ಕಳ ಅಂತ ಆ ಭೂಮಿ ನಮಗೆ ಹೇಳ್ತಿರ್ತದ. ಹೌದಿಲ್ಲ? ಈ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಇವತ್ತೆಟ್ಟು ನಾ ಅಂದ್ರು ನಾನು ಎಂದು ಮೆರೆಯಬೇಡ ಮೂಢ, ನಾನು ಎಂಬುದು ಮಣ್ಣು ಒಮ್ಮೆ ತಿಳಿದು ನೋಡ. ನಾ ಅನ್ನೋದು ಮಣ್ಣ, ಅದರ ಸಲುವಾಗಿ ಇದ್ದಾಗ ಎಲ್ಲರ ಜೋಡಿ, ಸಂಬಂಧಿಕರ ಜೋಡಿ ಆಗಿರ್ಬೋದು, ಅಣ್ಣ ತಮ್ಮನ ಜೋಡಿ ಆಗಿರ್ಬೋದು, ತಂದೆ ತಾಯಿಗಳ ಜೊತೆ ಆಗಿರ್ಬೋದು, ಊರಿನ ಹಿರಿಯರ ಜೋಡಿ ಆಗಿರ್ಬೋದು, ಎಲ್ಲರ ಜೋಡಿ ಚಂದ ಪ್ರೀತಿಯಿಂದ ಬದುಕುವಂತ ಬದುಕು ನಮ್ದು ಎಲ್ಲರ ಸಹಿತ ಆಗ್ಬೇಕು. ಯಾಕಂದ್ರೆ ಖಾಲಿ ಕೈಲಿನೇ ಹೋಗ್ತೀವಿ, ಜಗತ್ತನ್ನ ಬಿಟ್ಟು ಹೋಗುವಾಗ ನಾವೆಲ್ಲರೂ ಖಾಲಿ ಕೈಲಿನೇ ಬಂದೇವಿ, ಖಾಲಿ ಕೈಲಿನೇ ಹೋಗ್ತೀವಿ, ಯಾರು ಏನೋ ತಗೊಂಡು ಹೋಗಲ್ಲ ಅಂತಕ್ಕಂಥ ಸತ್ಯವನ್ನ ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಎಲ್ಲರ ಜೋಡಿ ಚಂದ ಪ್ರೀತಿಯಿಂದ ಬದುಕುವಂತ ಬದುಕು ಅದು ನಮ್ಮೆಲ್ಲರದು ಸಹಿತ ಆಗ್ಲಿ ಅಂತಕ್ಕಂಥ ಮಾತೇಳಿ, 2ನೇದು ಸಂಪತ್ತು, 3ನೇದು ನಗು, ಹ್ಯಾಪಿನೆಸ್. ನಾವೆಲ್ಲ ನಗದ ಮರ್ತೇವೆ ಇವತ್ತು, ಬರೇ ಅಳದ ಮನ್ಯಾಗ ಅಳದ, ಗಂಡನ ಮುಂದೆ ಅಳದ, ಹೆಂಡತಿ